ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ವಿರುದ್ಧ ಒಬ್ಬ ಎಡಿಜಿಪಿ, ಪೊಲೀಸ್ ಇಲಾಖೆ ಎಡಿಜಿಪಿ ಹಂದಿ, ವಲಸು ಈ ಥರದೆಲ್ಲ ಮಾತುಗಳು ಆಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ಕೇಂದ್ರದ ಸಚಿವರ ವಿರುದ್ಧ ಈ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಮಾತಾಡಿರೋವಂಥದ್ದು ಮೊದಲನೇ ಬಾರಿ. ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ. ಆ ಥರ ಯಾವುದೇ ಒಬ್ಬ ಅಧಿಕಾರಿ, IAS ಇರ್ಬೋದು, IPS ಅಧಿಕಾರಿ ಈ ಥರ ಕಾನೂನಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದು ಈ ರೀತಿ ಅಧಿಕಾರಿ ಮೇಲೆ ಕೇಂದ್ರ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು, ರಾಜ್ಯ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಬರೆದಿರೋವಂಥ ಪತ್ರನೂ ಕೂಡ ನನ್ನ ಹತ್ರ ಇದೆ. ಆ ಪತ್ರ ಎಲ್ಲಿ ಡ್ರಾಫ್ಟ್ ಆಯಿತು, ಯಾರು ಇದಕ್ಕೆ ಹಿಂದೆ ಇದ್ದಾರೆ? ಒಬ್ಬ IPS ಅಧಿಕಾರಿಗೆ ಎಷ್ಟಾದರೂ ಕಾಮನ್ ಸೆನ್ಸ್ ಬೇಕಾಗಿತ್ತಲ್ಲ. ಇದರಲ್ಲೆಲ್ಲ ನಾಜೂಕಾಗಿ ಅವರು ಕುಮಾರಸ್ವಾಮಿಗೆ ಬರೆದಿಲ್ಲ ಪತ್ರನ, ಅವ್ರ ಕೆಳ ಅಧಿಕಾರಿಗೆ ಬರೆದಿದ್ದಾರೆ. ಅಂದರೆ ಇದು ಕಾನೂನನ್ನು ನುಳ್ಚಿ, ಕಾನೂನಿನ ಇದರಿಂದನೂ ಕೂಡ ಬಚಾವಾಗಬೇಕು, ನಾಳೆ ಕೇಸ್ ಆದರೆ ಅನ್ನೋದನ್ನು ದೂರದೃಷ್ಟಿ ಇಟ್ಕೊಂಡು ಮಾಡಿರೋವಂಥ ಒಂದು ಕುತಂತ್ರ ಅಂತ ಅನಿಸುತ್ತೆ. ಏನೇ ಆದರೂ ಕೂಡ ಈಗಾಗಲೇ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದೀರ. ಈಗ ಕುಮಾರಸ್ವಾಮಿಯವ್ರನ್ನೂ ಅದೇ ರೀತಿ ಇಂಥ ವಲಸು ಪದಗಳನ್ನು ಉಪಯೋಗ ಮಾಡಿ ಇಡೀ ದೇವೇಗೌಡರನ್ನ ಮತ್ತು ದೇವೇಗೌಡರ ಕುಟುಂಬವನ್ನು ಒಂದು ನಿಂದನೆ ಮಾಡಿರ್ತಕ್ಕಂಥದ್ದು. ಇದು ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಹೇಳಿಕೆ ಅಂತ ನನಗನ್ನಿಸ್ತದೆ. ಆ ದೃಷ್ಟಿಯಿಂದ ಈಗಾಗಲೇ ಪ್ರಹ್ಲಾದ್ ಜೋಶಿಯವರು ಕೂಡ ಕೇಂದ್ರ ಸಚಿವರು ಇದರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಮತ್ತು ಒಬ್ಬ ಅಧಿಕಾರಿ ಅವರ ಲಿಮಿಟ್ ಏನಿದೆ, ಅವರು ಲಿಮಿಟ್ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಆ ಲಿಮಿಟನ್ನು ಬಿಟ್ಟು ಹೊರಗಡೆ ಹೋಗಿರೋ ಅಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದನ್ನು ನಾನು ಖಂಡಿಸ್ತೀನಿ. ಕೂಡಲೇ ಅವ್ರ ಮೇಲೆ CS ಅವರು ಕ್ರಮ ತೆಗೆದುಕೊಳ್ಬೇಕು. ಈ ಥರ ಆದರೆ ನಾಳೆ ಬಾಯಿಗೆ ಬಂದಾಗ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಾಳೆ ಮುಖ್ಯಮಂತ್ರಿಯ ಬಗ್ಗೆನೂ ಮಾತಾಡ್ತಾರೆ, ರಾಜ್ಯ ಸಚಿವರ ಬಗ್ಗೆನೂ ಮಾತಾಡ್ತಾರೆ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಂತ ನೀವೇನ ಮಾಡೋಕ್ಕೆ ಹೋದರೆ, ನಾಳೆ ರಾಜ್ಯ ಸಚಿವರ ಬಗ್ಗೆ ಮಾತಾಡಿದ್ರೆ ಅವಾಗ ನೀವೇನು ಮಾತಾಡ್ತೀರಾ? ನೀವು ಯಾವ ಶೆಲ್ಟರ್ ತೊಗೊತೀರಾ? ಅದರಿಂದ ಈ ಪರಂಪರೆ ಒಳ್ಳೆಯದಲ್ಲ. ಅಧಿಕಾರಿ ಮಾತಾಡೋಕ್ಕೆ ಅವಕಾಶನೇ ಇಲ್ಲ, ಯಾವುದೇ ಪ್ರೆಸ್ ಮೀಟ್ ಮಾಡೋಕ್ಕೆ ಅವಕಾಶ. ಅಂಥದ್ರಲ್ಲಿ ಇದನ್ನು ದುರುಪಯೋಗ ಮಾಡಿದ್ದಾರೆ, ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಅದರಿಂದ ಕೂಡಲೇ ಇದ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.